ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕ್ಲಾಸ್ 11 ಈ ಒಂದು ಮೂರನೇ ಚಾಪ್ಟರ್ಗೆ ಸಂಬಂಧಿಸಿದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರಿ. ಪ್ರೀವಿಯಸ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಕೆಲವೊಂದು ಐಡೆಂಟಿಟಿಗಳನ್ನು ನೋಡಿದ್ರಿ. ಆ ಒಂದು ಐಡೆಂಟಿಟಿಗಳನ್ನು ನೀವು ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಎನ್ನುವುದನ್ನು ನಾವು ಸರ್ಕಲ್ಗಳ ಮೂಲಕ ರಚನೆ ಮಾಡೋದ್ರ ಮೂಲಕ ಹಿಂದಿನ ಒಂದು ಕ್ಲಾಸ್ನಲ್ಲಿ 3 ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನೋಡಿದ್ವಿ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಇನ್ನೊಂದು ಸಾರಿ ಆ ಒಂದು ಫಾರ್ಮುಲಾಗಳನ್ನು ಏನು ಮಾಡೋಣ ಅಂದರೆ ರಿಕಾಲ್ ಮಾಡಿಕೊಳ್ಳೋಣ. ಮೊದಲನೇ ಒಂದು ಐಡೆಂಟಿಟಿ ಏನಪ್ಪ ಅಂದರೆ sin ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1. ಇದನ್ನು ಯಾವ ರೀತಿಯಾಗಿ ನಾವು ಮಾಡಿಫಿಕೇಷನ್ ಮಾಡ್ಬೋದು ಅಂತಂದಾಗ sin ಸ್ಕ್ವೇರ್ ಆಫ್ ಎಕ್ಸ್ ಅಂದಾಗ 1, ಇದು ಕಾಸ್ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್. ಸೈನ್ ಎಕ್ಸ್ ಮಾತ್ರ ಬೇಕಾದರೆ ಏನು ಮಾಡಬೇಕು, ಅಂಡರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್. ನೆಕ್ಸ್ಟ್ ಈ ರೀತಿಯಾಗಿ ಫಾರ್ಮುಲಾವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಮಾಡಿಫಿಕೇಷನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಮಗೆ ಕಾಸ್ ವ್ಯಾಲ್ಯೂ ಬೇಕಾದರೆ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಬೇಕಾಗಿದೆ, ಈ ಕಡೆ ಬಂದಾಗ ಮೈನಸ್ ಏನಾಗುತ್ತೆ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಆಗುತ್ತೆ. ಅಗೇನ್ ಓನ್ಲಿ ಕಾಸ್ ಮಾತ್ರ ಬೇಕಾದರೆ ಅಂದರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್. ಇಷ್ಟು ಫಾರ್ಮುಲಾಸು ನಮಗೆ ಒಂದೇ ಒಂದು ಐಡೆಂಟಿಟಿಯಿಂದ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಐಡೆಂಟಿಟಿ ಇನ್ನೂ 2 ಅಂದಾಗ 1 ಪ್ಲಸ್ tan ಸ್ಕ್ವೇರ್ ಆಫ್ ಎಕ್ಸ್ ಅನ್ನು ಕೂಡ ನೋಡಿದ್ವಿ. ಇದರ ಒಂದು ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಅನ್ನುವಂಥದ್ದು ಸೂತ್ರ ಗೊತ್ತಿದೆ. ಇದನ್ನು ನಾವು ಯಾವ ರೀತಿಯಾಗಿ ಮಾಡಿಫಿಕೇಷನ್ ಮಾಡ್ಬೋದು ಅಂದಾಗ ಈಗ ನಮಗೆ tan ಸ್ಕ್ವೇರ್ ವ್ಯಾಲ್ಯೂ ಬೇಕಾದರೆ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಅಂತ ಆಗುತ್ತೆ. tan ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕಾದರೆ ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಈ ರೀತಿಯಾಗಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ tan ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಈಗ ನಮಗೆ ಸೆಕ್ ವ್ಯಾಲ್ಯೂ ಮಾತ್ರ ಬೇಕಾದರೆ ಸೆಕೆಂಡ್ ಆಫ್ ಎಕ್ಸ್ ಅಂಡರ್ ರೂಟ್ ಆಫ್ tan ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್, ಈಗ ಪ್ಲಸ್ ಇದು ಮೈನಸ್ ಇದೆ, ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಅಂಡರ್ ರೂಟ್ ಆಫ್ tan ಸ್ಕ್ವೇರ್ ಆಫ್ ಪ್ಲಸ್ 1. ಓಕೆ, ಇಷ್ಟು ಫಾರ್ಮುಲಾಗಳು ಈ ಒಂದು ಐಡೆಂಟಿಟಿಯಿಂದ ನಮಗೆ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪ ಅಂದರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಎನ್ನುವಂಥದ್ದು. ಇದನ್ನು ಕೂಡ ಇದೇ ರೀತಿಯಾಗಿ ನಾವು ಚೇಂಜಸನ್ನು ಮಾಡ್ತಾ ಹೋಗಬೇಕು. ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಮೈನಸ್ 1. ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಕೊಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಇಷ್ಟು ಬರುತ್ತೆ. ನೆಕ್ಸ್ಟ್ ಏನಾಗ್ತಾ ಇದೆ ಕಾಸ್ ಸ್ಕ್ವೇರ್ ಆಫ್ ಈಗ ಕೊಸೆಕ್ ಎನ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ಈಗ ಕೊಸೆಕ್ ವ್ಯಾಲ್ಯೂ ಮಾತ್ರ ಬೇಕಾದರೆ ಕೊಸೆಕೆಂಡ್ ವ್ಯಾಲ್ಯೂ ಅಷ್ಟೇ ಬೇಕಾದರೆ ಏನಾಗುತ್ತೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ರೂಟ್ ಬರುತ್ತೆ. ಇಷ್ಟು ಫಾರ್ಮುಲಾವನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಇದು ತುಂಬಾ ಬೇಸಿಕ್ ಆಗಿರುವಂಥ ಸೂತ್ರಗಳು, ಆದ್ದರಿಂದ ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇನ್ನು ಮುಂದುವರೆದು ನಾವೀಗ ಏನು ನೋಡಬೇಕಪ್ಪ ಅಂದರೆ ಟ್ರಿಗ್ನೋಮೆಟ್ರಿಕಲ್ಲಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ನೀವು ಏನನ್ನು ನೋಡಿದ್ರಪ್ಪ ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬಗ್ಗೆ ತಿಳ್ಕೊಂಡಿದ್ರಿ. ಓಕೆ, ಸೈನ್ 30 ಅಂದರೆ ಎಷ್ಟು, ಸೈನ್ 30 ಅಂದರೆ ಎಷ್ಟು, ಸೈನ್ 60, 45, 60, 90 ಮತ್ತು 60 ಈ ರೀತಿಯಾಗಿ ಅವುಗಳ ವ್ಯಾಲ್ಯೂಗಳನ್ನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂದರೆ 10ನೇ ತರಗತಿಯಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನಲ್ಲಿ ತಿಳ್ಕೊಂಡಿದ್ದೀರಿ. ಅವುಗಳನ್ನು ನಾವು ಈಗ ಏನು ಮಾಡ್ತೀವಪ್ಪ ಅಂದರೆ ರೇಡಿಯನಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ನಿಮಗೆ ಈ ಒಂದು ಟೇಬಲ್ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳ ಟೇಬಲ್ ಗೊತ್ತಿರಬೇಕು. ಏನಪ್ಪ ಅದು ಟೇಬಲ್ ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಇವುಗಳ ರೇಷಿಯೋಸನ್ನು ಬರೆಯೋಣ. ಮೊದಲನೇದಾಗಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಂದರೆ ಯಾವುವು, ಸೈನ್ ಫಂಕ್ಷನ್, ಓಕೆ, ನೆಕ್ಸ್ಟು ಕಾಸ್ ಫಂಕ್ಷನ್, ನೆಕ್ಸ್ಟು
ಟ್ಯಾಂಜೆಂಟ್ ಅಥವಾ ಟ್ಯಾನ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಸೈನದು ಇನ್ವರ್ಸ್ ಏನಾಗಿರುತ್ತೆ? ಕೊಸೆಕೆಂಟ್. ಓಕೆ, ಕೊಸೆಕ್. ಕಾಸ್ದು ಇನ್ವರ್ಸ್ ಏನಾಗಿರುತ್ತೆ? ಸೆಕೆಂಡ್. ಓಕೆ, ಸೆಕೆಂಡ್. ಟ್ಯಾನ್ದು ಇನ್ವರ್ಸು ಕಾಟ್ ಅಥವಾ ಕೋಟ್ಯಾಂಜೆಂಟ್. ಇಷ್ಟು ಟ್ರಿಗ್ನೋಮೆಟ್ರಿಕ್ ಮೀನ್ ಫಂಕ್ಷನ್ಸ್. ಹಾಗಾದರೆ ಸೈನ್ 0 ವ್ಯಾಲ್ಯೂವನ್ನು ನಾವು ನೆಕ್ಸ್ಟ್ 30, ನೆಕ್ಸ್ಟ್ 45 ಡಿಗ್ರಿ, ನೆಕ್ಸ್ಟ್ 60 ಡಿಗ್ರಿ, ನೆಕ್ಸ್ಟ್ 90 ಡಿಗ್ರಿ. ಇವಾಗ ಮುಂದುವರೆದು ನಾವು ಏನು ಮಾಡ್ತೀವಪ್ಪ ಅಂದರೆ 180 ಡಿಗ್ರಿ. ಓಕೆ, 180 ಡಿಗ್ರಿ. ನೆಕ್ಸ್ಟು 270 ಡಿಗ್ರಿ. ನೆಕ್ಸ್ಟ್ ಏನು ಬರುತ್ತೆ? 360 ಡಿಗ್ರಿ. ಇಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಓಕೆ, ಇವಾಗ ನಾವು ಪ್ರೀವಿಯಸ್ ಆಗಿ ಡಿಗ್ರಿನಲ್ಲಿ ಸ್ಟಡಿ ಮಾಡ್ತಾಯಿದ್ವಿ ಈ ಒಂದು ವ್ಯಾಲ್ಯೂಸನ್ನು. ಬಟ್ ಈಗ 11th ಅಂದರೆ 11ನೇ ತರಗತಿಯಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ರೇಷಿಯೋಗಳನ್ನು ನಾವು ರೇಡಿಯನಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಹಾಗಾದರೆ ಸೈನ್ 0 ಆಗಿರುತ್ತೆ. ಮೇಲ್ಗಡೆ ನಾನು ರೇಡಿಯನಲ್ಲಿ ಇವುಗಳ ಒಂದು ವ್ಯಾಲ್ಯೂವನ್ನು ಬರಿತಾ ಹೋಗ್ತೀನಿ. ಓಕೆ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇದು ಡಿಗ್ರಿನಲ್ಲಿ ವ್ಯಾಲ್ಯೂಗಳನ್ನು ಮೆಜರ್ ಮಾಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ರೇಡಿಯನಲ್ಲಿ ವ್ಯಾಲ್ಯೂಗಳನ್ನು ಬರಿತಾ ನೋಡ್ತಾ ಹೋಗೋಣ. ಈಗ ಈ ಒಂದು ಸೈನ್ 0 ಅಂದರೆ ಅದು 0 ಆಗಿರುತ್ತೆ. 30 ಡಿಗ್ರಿ ಅಂತಂದರೆ ಏನಪ್ಪ ಅಂದರೆ π/6 ಅಂತ ಬರಿಬೇಕು. π/6. 30 ಡಿಗ್ರಿ ಅಂದರೆ ಪೈ ವ್ಯಾಲ್ಯೂ ಎಷ್ಟಿದೆ? 180 ಡಿವೈಡೆಡ್ ಬೈ 6 ಅಂತ ಮಾಡಿ. ಆವಾಗೇನು ಬರುತ್ತೆ? 30 ಡಿಗ್ರಿ. ಅಗೇನ್ 30 ಡಿಗ್ರಿ. 30 ಡಿಗ್ರಿಯನ್ನು ರೇಡಿಯನಲ್ಲಿ π/6 ಅಂತ ಹೇಳಿ ಬರಿಬೇಕು. 45 ಡಿಗ್ರಿಯನ್ನು π/4 ಅಂತ ಬರಿಬೇಕು. ನಂತರ 60 ಡಿಗ್ರಿಯನ್ನು π/3, 90 ಡಿಗ್ರಿಯನ್ನು π/2, 180 ಡಿಗ್ರಿಯನ್ನು ಪೈ ಅಂತ ಬರಿಬೇಕು. ನೆಕ್ಸ್ಟ್ 270 ಡಿಗ್ರಿಯನ್ನು 3π/2, ನೆಕ್ಸ್ಟ್ 360 ಡಿಗ್ರಿಯನ್ನು 2π. ಈ ರೀತಿಯಾಗಿ ರೇಡಿಯನಲ್ಲಿ ನಾವು ಈ ಒಂದು ಆ್ಯಂಗಲ್ಸ್ಗಳನ್ನು ಮೆಜರ್ ಮಾಡ್ತೀವಿ. ಹಾಗಾದರೆ ಬೇಸಿಗಾಗಿ ನಿಮಗೆ ಈ ಒಂದು ಟೇಬಲ್ ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಇದು ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಸ್ಟಡಿ ಮಾಡಿ ಮತ್ತು ಪ್ರಾಕ್ಟೀಸನ್ನು ಕೂಡ ಮಾಡಬೇಕಾಗತ್ತೆ. ಓಕೆ, ನಿಮಗೆ ವ್ಯಾಲ್ಯೂಗಳನ್ನು ಯಾವ ರೀತಿಯಾಗಿ ನೆನ್ಪಿಟ್ಟೋದು ಅನ್ನೋದನ್ನು ಟ್ರಿಕ್ಕಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಈಗ ಸೈನ್ 0 ಎಷ್ಟಿರುತ್ತೆ? ಯಾವಾಗಲೂ ಸೈನ್ 0 ಆಗಿರುತ್ತೆ. ಸೈನ್ 0 ಯಾಕೆ ಬರುತ್ತೆ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಈಗ ಸೈನ್ 30 ಡಿಗ್ರಿ ಅಂದರೆ ಅದು 1/2. ಸೈನ್ 45 ಡಿಗ್ರಿ ಅಥವಾ π/4 ಅಂತಂದರೆ 1/√2. ಸೈನ್ 60 ಡಿಗ್ರಿ ಅಥವಾ π/3 ಅಂದಾಗ √3/2. ಸೈನ್ 90 ಅಂತಂದಾಗ ಅದು 1 ಆಗಿರುತ್ತೆ. ಸೈನ್ 180 ಅಂದಾಗ ಅದು ಕೂಡ 0 ಆಗಿರುತ್ತೆ. ಸೈನ್ ಪೈ ವ್ಯಾಲ್ಯೂ ಅಗೇನ್ 0 ಬರುತ್ತೆ. ಯಾಕೆ 0 ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೈನ್ 270 ಡಿಗ್ರಿ ಏನು ಬರುತ್ತೆ? -1 ಬರುತ್ತೆ. ಸೈನ್ 2π ಅಂದರೆ 360 ಡಿಗ್ರಿ ಅಗೇನ್ 0 ಬರುತ್ತೆ. ಓಕೆ, ನಿಮಗೆ ಮುಖ್ಯವಾಗಿ 90 ಡಿಗ್ರಿವರೆಗೂ ಆದರೂ ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು. ಅದರ್ವೈಸ್ ಬೇರೆ ಆಪ್ಷನ್ನೇ ಇಲ್ಲ, ನೆನ್ಪಿಟ್ಕೊಳ್ಳೇಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಟೇಬಲ್ ಆಗಿದೆ. ಸೊ ನೆಕ್ಸ್ಟು ಈಗ ಮುಖ್ಯವಾಗಿ ಸೈನ್ ವ್ಯಾಲ್ಯೂವನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ಮುಂದೆ ಟೇಬಲನ್ನು ಯಾವ ರೀತಿಯಾಗಿ ಕಂಟಿನ್ಯೂ ಮಾಡೋದು ಅಂತ ನೋಡೋಣ. ಸೊ ಈಗ ಕಾಸ್ ವ್ಯಾಲ್ಯೂವನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ನೋಡಿ. ಈಗ ಸೈನ್ 90 ಇರುವಂಥದ್ದನ್ನು ಕಾಸ್ 0ಗೆ ಬರೆಯೋಣ. ನೆಕ್ಸ್ಟ್ ಈ ಕಡೆ ಇರುವಂಥದ್ದನ್ನು ಈ ಕಡೆ ರಿವರ್ಸ್ ಬರಿಬೇಕು. ಸೈನ್ದು ಎಲ್ಲ ಫಂಕ್ಷನ್ಸನ್ನು ರಿವರ್ಸ್ ಬರಿಬೇಕು. ನೆನ್ಪಿಟ್ಕೊಳ್ಳುವಂಥ ಟ್ರಿಕ್ಸು. ಬಟ್ ಇಲ್ಲಿ ಕಾಸ್ 0 1 ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ.
ಬಟ್ ಈಗ ಈ ಒಂದು ಟೇಬಲನ್ನು ಯಾವ ರೀತಿಯಾಗಿ ನಾವು ನೆನಪಿಟ್ಕೋಬೇಕು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಾಸ್ 0 ಅಂದಾಗ 1 ಬರುತ್ತೆ. ಇದನ್ನು ರಿವರ್ಸ್ ಬರಿಬೇಕು. ಕಾಸ್ ವ್ಯಾಲ್ಯೂವನ್ನು ರಿವರ್ಸ್ ಬರಿಬೇಕು. √3/2 ಬರಿಬೇಕು. ನೆಕ್ಸ್ಟ್ ಈ ವ್ಯಾಲ್ಯೂಗಳನ್ನು ರಿವರ್ಸ್ ಬರೆದಾಗ ಅಗೇನ್ ಮಧ್ಯದಲ್ಲಿರುವಂಥದ್ದು ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ನೆಕ್ಸ್ಟ್ 1/2 ಕಾಸ್ 90 0 ನೋಡಿ ಈ ವ್ಯಾಲ್ಯೂ ಯಾವ ರೀತಿಯಾಗಿ ಚೇಂಜಸ್ ಆಯಿತು. ನೆಕ್ಸ್ಟ್ 180 ಕಾಸ್ 180 ಅಂದಾಗ ಇದು -1 ಬರುತ್ತೆ. ಇಲ್ಲಿಯೂ ಕೂಡ ರಿವರ್ಸ್, ಇದು 0 ಇದು 1. ಓಕೆ, ಈಗ ಟ್ಯಾನ್ ಫಂಕ್ಷನನ್ನು ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡೋದು. ಟ್ಯಾನ್ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಟ್ಯಾನ್ x = sin x ಡಿವೈಡೆಡ್ ಬೈ ಕಾಸ್ x ಅನ್ನುವಂಥದ್ದು ಗೊತ್ತಿದೆ. ಈಗ ನಾವು ಎರಡು ವ್ಯಾಲ್ಯೂಸ್ಗಳನ್ನು ಡಿವೈಡ್ ಮಾಡ್ತಾ ಬರೋಣ. ಡಿವೈಡ್ ಮಾಡ್ತಾ ಬಂದಾಗ 0/1 ಏನು ಬರುತ್ತೆ? 0/1 0 ಬರುತ್ತೆ. 1/2 ಡಿವೈಡೆಡ್ ಬೈ √3/, ಈಗ 1/2 ಡಿವೈಡೆಡ್ ಬೈ √3/2. ಓಕೆ, 1/2 ಇದು ಮೇಲ್ಗಡೆ ಹೋದಾಗ ಏನಾಗುತ್ತೆ ನೋಡಿ, 2√3 ಈ ರೀತಿಯಾಗಿ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನು ಬರುತ್ತೆ? 1/√3 ಬರುತ್ತೆ. ಓಕೆ, ಈ ರೀತಿಯಾಗಿ ಈ ಎರಡೂ ವ್ಯಾಲ್ಯೂಗಳನ್ನು ಡಿವೈಡ್ ಮಾಡ್ತಾ ಬರಬೇಕು. 1/√3 ವ್ಯಾಲ್ಯೂ ಬರುತ್ತೆ. ಅಗೇನ್ ಡಿವೈಡ್ ಮಾಡಿದಾಗ 1 ಬರುತ್ತೆ. ಓಕೆ, ಇದನ್ನು ಕೂಡ sin x ಬೈ ಕಾಸ್ x ಮಾಡಿದಾಗ 1/2 ಬರುತ್ತೆ. 1/0 ಯಾವಾಗಲೂ ಏನು ಬರುತ್ತೆ? 0. ಈ ರೀತಿಯಾಗಿ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇವಾಗ ಕಾಸ್ ಟ್ಯಾನ್ 180 ಡಿಗ್ರಿ ಅಥವಾ ಪೈ ಅಂದಾಗ 0 ನಾಟ್ ಡಿಫೈನ್ಡ್ ಇನ್ಫಿನಿಟಿ ಬರುತ್ತೆ. ಓಕೆ, ಈ ಒಂದು ವ್ಯಾಲ್ಯೂ ಕೂಡ ಟ್ಯಾನ್ 90 ಡಿಗ್ರಿ ಕೂಡ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂತ ಕೂಡ ಬರಿಬೋದು. ಅದು ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 0/1 ಅಂದಾಗ ಅದು 0 ಬರುತ್ತೆ. ಇಷ್ಟು ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಳಿ. ಮುಂದಿರೋದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಕೊಸೆಕೆಂಟ್ ವ್ಯಾಲ್ಯೂವನ್ನು ನಾವು ಕಾಸ್ಟ್ ಇನ್ವರ್ಸ್ ಆಗಿ ಬರೆದು ಬಿಡೋದು ಅಷ್ಟೇ. 0ದ ಇನ್ವರ್ಸ್ ಏನಾಗಿರುತ್ತೆ? 0ನೇ ಆಗಿರುತ್ತೆ. ಓಕೆ, 1/2 ಇನ್ವರ್ಸ್ ವೃತ್ಕ್ರಮ ಅಂತಂದಾಗ ಅದು 2, ಇದು √2. ಅಂದರೆ ಸೈನ್ ವ್ಯಾಲ್ಯೂವನ್ನು ನಾವು ಇದು ಮಾಡಬೇಕಪ್ಪ ಅಂದರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ವೃತ್ಕ್ರಮ ಅಥವಾ ಇನ್ವರ್ಸ್ ಅಂತ ಬರಿತೀವಿ. ಹಾಗಾಗಿ 2/√3. 1 ಇನ್ವರ್ಸ್ 1 ಆಗಿರುತ್ತೆ. ನೆಕ್ಸ್ಟ್ ಸೆಕ್ ವ್ಯಾಲ್ಯೂ ನೋಡಿ, ಇವುಗಳ ಒಂದು ಇನ್ವರ್ಸ್ ಸೆಕೆಂಡ್ ಆಫ್ ಅಂದರೆ ಇದು ಕಾಸ್ಟ್ ಇನ್ವರ್ಸ್ ಆಗಿರುತ್ತೆ. ಕಾಸ್ಟ್ ಇನ್ವರ್ಸ್ ಅಂದಾಗ 1/0 ತಂದಾಗ ನಾಟ್ ಡಿಫೈನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಈಗ 2/√3 ಬರುತ್ತೆ. ಮತ್ತು ಇಲ್ಲಿ ಏನು ಬರುತ್ತೆ? ಅಗೇನು ಕಾಸ್ಟ್ ಇನ್ವರ್ಸ್ ಅಂದಾಗ √2 ಬರುತ್ತೆ. ನೆಕ್ಸ್ಟ್ ಈಗ ಈ ಒಂದು ವ್ಯಾಲ್ಯೂದ ಇನ್ವರ್ಸ್ ಅಂದರೆ 2 ಆಗುತ್ತೆ. 0ದ ಇನ್ವರ್ಸ್ ಏನಪ್ಪ ಅಂದರೆ 1 ಬರುತ್ತೆ. ಈ ರೀತಿಯಾಗಿ ವ್ಯಾಲ್ಯೂಸ್ಗಳು ಬರುತ್ತೆ. ನೆಕ್ಸ್ಟು ಕೋಟ್ಯಾಂಜೆಂಟ್ ಅದು ಕೂಡ ಟ್ಯಾನ್ದ ಇನ್ವರ್ಸ್ ಆಗಿರುತ್ತೆ. 0, ನೆಕ್ಸ್ಟ್ √3, 1, 2, ಇದು ಏನು ಬರುತ್ತೆ ಅಂದರೆ 1 ಬರುತ್ತೆ. ಓಕೆ, ಇದು ಕೂಡ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. 0ದ ಇನ್ವರ್ಸ್ ಏನಾಗುತ್ತೆ? ನಾಟ್ ಡಿಫೈನ್ಡ್. ಸೊ ನಮಗಿಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ತಾಯಿದೆ. ಸೊ ಏನಂತ ನೋಡೋದನ್ನು, ಕೊಸೆಕೆಂಟ್ 0 ಏನಾಗುತ್ತೆ ಅಂದರೆ ಇದು ಸೈನ್ದು ಇನ್ವರ್ಸ್ ಅಂದಾಗ ಇದು ನಾಟ್ ಡಿಫೈನ್ಡ್. ಓಕೆ, ನಾಟ್ ಡಿಫೈನ್ಡ್. ಸೆಕೆಂಡ್ ಆಫ್ ಅಂದಾಗ ಇದು ಏನು ಬರುತ್ತೆ ಅಂದರೆ 1 ಬರುತ್ತೆ. ಕಾಸ್ಟ್ ಇನ್ವರ್ಸ್ 1 ಇನ್ವರ್ಸ್ ಏನಾಗಿರುತ್ತೆ? ಯಾವಾಗಲೂ 1 ಆಗಿರುತ್ತೆ. ಓಕೆ, ಈಗ ನಮಗೆ ವ್ಯಾಲ್ಯೂಸ್ಗಳು ಏನಾಗ್ತಾ ಇದೆ? ಕರೆಕ್ಟಾಗಿ ಬರ್ತಾಯಿದೆ. ಈ ಸೆಕೆಂಡ್ ಆಫ್ ಅಂದರೆ ಇದು ಕಾಸ್ಟ್ ಇನ್ವರ್ಸ್ ಅಂದಾಗ ಇಲ್ಲಿ ಏನು ಬರುತ್ತೆ? 1. ಈಗ 1/2 ಅಂತ ಬರೋದು. ಈಗ 0/1 ಅಂತಂದಾಗ ಇದು ಏನು ಬರುತ್ತೆ ಅಂದರೆ 0. ಇದು ನಾಟ್ ಡಿಫೈನ್ಡ್. ಓಕೆ, 1/0 ತಂದಾಗ ಇದು ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಸೊ ಇಷ್ಟು ಇದು ಮುಖ್ಯವಾಗಿ ಇರುವಂತಹ ಒಂದು ಟೇಬಲು. ಸೊ ಯಾವ ರೀತಿಯಾಗಿ ನೆನ್ಪಿಡುವುದು ಅಂತ ನೋಡಿದ್ರಿ. ಸೊ ಇವಾಗ sin 0 sin 30 1/2.
ಸೈನ್ 45 ಡಿಗ್ರಿ 1/√2 60 90. ಸೊ ಕಾಸಲ್ಲಿ ಏನು ಮಾಡಬೇಕು, ಈ ಥರದ ಉಲ್ಟಾ ಬರಿತಾ ಹೋಗಬೇಕು. ಉಲ್ಟಾ ಬರಿತಾ ಹೋಗಿ ಟ್ಯಾನ್ದು ಡಿವೈಡ್ ಮಾಡ್ತಾ ಹೋಗಬೇಕು, ಆನ್ಸರ್ ಬರುತ್ತೆ. ದೆನ್ ಅಗೇನ್ ಕಾಸ್ದು ಇನ್ವರ್ಸು ಕೊಸೆಕ್ಕು, ಸೈನ್ದು ಇನ್ವರ್ಸು ಕೊಸೆಕೆಂಟು, ಕಾಸ್ದು ಇನ್ವರ್ಸು ಸೆಕೆಂಟು, ಟ್ಯಾನ್ದು ಇನ್ವರ್ಸು ಕೋಟ್ಯಾಂಜೆಂಟು. ಈ ರೀತಿಯಾಗಿ ವ್ಯಾಲ್ಯೂಸ್ಗಳನ್ನು ನಾವು ಬರಿತಾ ಹೋದಾಗ ಇಲ್ಲಿ ಏನಾಗುತ್ತೆ, ಟೇಬಲನ್ನು ಯಾವ ರೀತಿಯಾಗಿ ನೆನ್ಪಿಡ್ಬೋದು ಅಂತ ಅರ್ಥ ಆಗುತ್ತೆ. ಓಕೆ, ಮುಂದೆ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತಾ ನಿಮಗೆ ಏನಾಗುತ್ತೆ, ಈ ಒಂದು ಟೇಬಲ್ ಏನಾಗಿಬಿಡುತ್ತೆ, ಪರ್ಫೆಕ್ಟ್ ಆಗಿಬಿಡುತ್ತೆ. ಸೊ ಮುಖ್ಯವಾಗಿ ಈ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಬಗ್ಗೆ ನೀವು ಹೆಚ್ಚು ಒತ್ತನ್ನು ಕೊಡಿ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನೀವು ಮುಂದಿನದನ್ನು ಕೂಡ ಹಾಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಇದು ಟ್ರಿಗ್ನೋಮೆಟ್ರಿಕ್ ಆಗಿ ವ್ಯಾಲ್ಯೂಸ್ಗಳನ್ನು, ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಆ್ಯಂಗಲ್ಗಳನ್ನು ನಾವು ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತೀವಿ, ಯಾವ ರೀತಿಯಾಗಿ ನೆನ್ಪಿಟ್ಬೋದು ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಇವುಗಳ ವ್ಯಾಲ್ಯೂಸ್ಗಳು ಇಷ್ಟು ಮಾತ್ರ ಯಾಕೆ ಬರುತ್ತೆ ಅನ್ನೋದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.